ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವಿವತ್ತು ಕಾಲೆಂಡರ್ ಬಗ್ಗೆ ಬೇಸಿಕ್ ತಿಳ್ಕೊಳ್ಳೋಣ ಬನ್ನಿ. ಕಾಲೆಂಡ್ರಲ್ಲಿ ಒಂದು ಆರ್ಡಿನರಿ ಇಯರ್ ಅಂತ ಬರುತ್ತೆ, ಮತ್ತೊಂದು ಲೀಪ್ ಇಯರ್ ಅಂತ ಬರುತ್ತೆ. ಆರ್ಡಿನರಿ ಇಯರ್ ಬಂದು ಫೆಬ್ ತಿಂಗಳು 28 ಇರುತ್ತೆ. ಅದೇ ಲೀಪ್ ಇಯರ್ಲಿ ಫೆಬ್ ತಿಂಗಳು 29 ಇರುತ್ತೆ. ಇದರಲ್ಲಿ 365 ದಿನ ಬಂದರೆ ಆರ್ಡಿನರಿ ಇಯರ್ಲಿ 365 ದಿನ, ಲೀಪ್ ಇಯರ್ಲಿ 366 ದಿನ ಬರುತ್ತೆ. ಈಗ ಲೀಪ್ ಇಯರ್, ನಾನ್ ಲೀಪ್ ಇಯರ್ ಅಂತ ಇದೆಯಲ್ಲ, ಇಲ್ಲಿ ಲೀಪ್ ಇಯರ್ ಹೆಂಗ್ ಕಂಡುಹಿಡಿಯೋದು, ಆರ್ಡಿನರಿ ಇಯರ್ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಬನ್ನಿ. ಈಗ 2024 ಬಂದಿದೆ. ಈ ದಿನ, ಈ ಇಯರ್ನ ತಗೊಳ್ಳಿ. ಈ ಇಯರ್ಲಿ ಲಾಸ್ಟ್ 2 ಡಿಜಿಟ್ನ 4ರಿಂದ ಡಿವೈಡ್ ಮಾಡಿ. 4ರಿಂದ ಡಿವೈಡ್ ಮಾಡಿದ್ರೆ ಅದು ಲೀಪ್ ಇಯರ್. 4ರಿಂದ ಡಿವೈಡ್ ಆಗಿಲ್ಲ 2025 ತಗೊಳ್ಳಿ, 4ರಿಂದ ಡಿವೈಡ್ ಮಾಡಿ, ಆಗಲ್ಲ, ಡೆಸಿಮಲ್ ಪಾಯಿಂಟ್ ಬರುತ್ತೆ. ಡೆಸಿಮಲ್ ಪಾಯಿಂಟ್ ಬಂದರೆ ಇದು ಆರ್ಡಿನರಿ ಇಯರ್ ಅಂತ ಅರ್ಥ. ಈಗ 2018, 2009, 2028 ಈ ಥರ ತಗೊಳ್ಳೋಣ. ಈಗ ಇದು 4ರಿಂದ ಡಿವೈಡ್ ಆಗುತ್ತಾ? 4, 4, 8, 8, 8, 16. ಇದು 4ರಿಂದ ಡಿವೈಡ್ ಆಗಿಲ್ಲ ಅಂದರೆ ಇದು ಆರ್ಡಿನರಿ ಇಯರ್. ಈ ಲಾಸ್ಟ್ 2 ಡಿಜಿಟ್ 4ರಿಂದ ಡಿವೈಡ್ ಆಗುತ್ತಾ? ಆಗಲ್ಲ, ಇದು ಆರ್ಡಿನರಿ ಇಯರ್. ಈಗ ಅದೇ 28 4ರಿಂದ ಡಿವೈಡ್ ಆಗುತ್ತಾ? 4, 4, 8, 8, 8, 16, 16 ಪ್ಲಸ್ 4 20, 20 ಪ್ಲಸ್ 4 24, 24 ಪ್ಲಸ್ 4 28 ಆಗುತ್ತೆ. ಇದು ಲೀಪ್ ಇಯರ್. ಈ ವರ್ಷ ಫೆಬ್ರವರಿ 29 ಬರುತ್ತೆ. ಈಗ ಅದೇ ಥರ 1916, 1926, 1923, 1947 ಇದು ಲೀಪ್ ಇಯರ್, ನಾನ್ ಲೀಪ್ ಇಯರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಆರ್ಡಿನರಿ ಇಯರ್ ಮತ್ತೆ ಲೀಪ್ ಇಯರ್ಲಿ ಕಂಡುಹಿಡಿಬೇಕಾದ್ರೆ ಈ ಸೆಂಚುರಿ ಇಯರ್ಗಳು ಬರುತ್ತೆ. 1800, 2000, 1700, 1200 ಈ ಥರ ಬಂದಾಗ ಹೇಗೆ ಕಂಡುಹಿಡಿಯೋದಂದರೆ 400ರಿಂದ ಡಿವೈಡ್ ಮಾಡಬೇಕಾಗತ್ತೆ. 400 ಈಗ 1800, 1800ನ ಡಿವೈಡ್ ಮಾಡೋಣ. 0ಗೆ 0, 0 ಹೊಂಟೋಗ್ಲಿ. 4, 4, 4 ಇಂಟು 2 8, 8 ಇಂಟು 2 16 ಆಗಿದ್ರೆ ಇದು ಆರ್ಡಿನರಿ ಇಯರ್, ಯಾಕಂದರೆ ಡಿವಿಷನ್ ಆಗಿಲ್ಲ. ಅದೇ ಥರ 2000 ತಗೊಳ್ಳೋಣ. 2000 ಡಿವೈಡ್ ಬೈ 4, 400ರಿಂದ ಇದು ಮಾಡೋಣ. 0ಗೆ 0, 0, 0 ಹೋಗಿ 20 ಇದೆ. 24 ಮತ್ತು 20 5ರಿಂದ ಹೋಗುತ್ತಾ? 5ರಿಂದ ಹೋಗುತ್ತೆ. 5ರಿಂದ ಹೋಗಿ ಇದು ಲೀಪ್ ಇಯರ್. ಅದೇ ಥರ 1700 ಮತ್ತು 1200 ಇದು ಲೀಪ್ ಇಯರ್, ಆರ್ಡಿನರಿ ಇಯರ್ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತು ನಾವು ಈ ಆಡ್ ಡೇಸ್ ಅನ್ನೋದನ್ನು ನಾವು ಕ್ಲಿಯರಾಗಿ ತಿಳ್ಕೊಬೇಕಾಗುತ್ತೆ. ಮತ್ತು ಇದನ್ನು ಸ್ವಲ್ಪ ಜ್ಞಾಪಕ ಕಟ್ಕೊಳ್ಳಿ, ಮತ್ತು ಇದನ್ನು ಒಂದು ನೋಟ್ಲು ಕೂಡ ನೀವು ಬರೆದಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಈಗ ಆಡ್ ಡೇಸ್ ಹೆಂಗಂದರೆ, ಈಗ ಒಂದು ನಂಬರ್ ಕೊಡ್ತಾರೆ, ಕೊಡ್ತಾರೆ. ಈಗ 10 ದಿನ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಹೇಗೆ ಬರಿಬೇಕಾದ್ರೆ 1 ವೀಕ್ ಪ್ಲಸ್ 3 ಡೇಸ್ ಅಂತ. ಹೆಂಗಂದರೆ ಒಂದು ವಾರದಲ್ಲಿ 7 ದಿನ ಪ್ಲಸ್ 3 ಇದು 10 ದಿನ ಆಯ್ತಲ್ಲಿ. ಈಗ ಇಲ್ಲಿ 3 ಅಂತ ಬಂದಿದೆಯಲ್ಲ, ಇದು ಆಡ್ ಡೇ. ಈಗ ಅದೇ ಥರ 25 ದಿನನ ಹೇಗೆ ನಾವು ಬರಿಬೇಕಂದ್ರೆ 3 ವಾರ, 3 ವೀಕ್ ಪ್ಲಸ್ 3 ವೀಕ್ ಅಂದರೆ 3 × 7 21, ಉಳಿದಿದ್ದಷ್ಟು 4 ದಿನ. ಈಗ 4 ಅನ್ನೋದು ಆಡ್ ಡೇ, ಪ್ಲಸ್ಸು 4 25 ಆಯಿತಾ.
ಎಷ್ಟು ದಿನ ಕೊಟ್ಟರು ಸರಿ ಅದನ್ನ 7ರಿಂದ ಡಿವೈಡ್ ಮಾಡಬೇಕಾಗುತ್ತೆ. ಡಿವೈಡ್ ಮಾಡಿದ್ದನ್ನ ವೀಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಮತ್ತೆ ಉಳಿದಿದ್ದ ದಿನನ ಆಡ್ ಡೇ ಅಂತ ಕನ್ಸಿಡರ್ ಮಾಡಬೇಕು. ಒಂದು 50 ದಿನ ಹೇಗೆ ಬರಿಬೇಕು? 50 ದಿನ. 50 ದಿನ ಅಂದರೆ 7 × 7 49. 49 ಅಂದರೆ 7 ವೀಕ್ ಪ್ಲಸ್ 1 ಡೇ. ಈಗ ಆ ಒಂದು ಅನ್ನೋದನ್ನ ಇಲ್ಲಿ ಜ್ಞಾಪಕ ಕಟ್ಕೊಳ್ಳಿ. ಆ 7 ವಾರ ಮತ್ತೆ 1 ದಿನ ಆದರೆ ಅದು ಮಂಡೇ ಆಗಿರುತ್ತೆ. 1 ಆಡ್ ಡೇ ಬಂದಿರುತ್ತಲ್ಲ, ಇದನ್ನ ಜ್ಞಾಪಕ ಕಟ್ಕೊಳ್ಳಿ. ಆಗ 1 ಆಡ್ ಡೇ ಬಂದರೆ ಮಂಡೇ, ಅದೇ ಥರ 6 ಆಡ್ ಡೇ ಬಂದರೆ ಸ್ಯಾಟರ್ಡೆ. 7 ಅಂತೂ ಬರಲ್ಲ, 7 ಬಂದರೆ 0 ಆಗುತ್ತೆ, 0 ಅಂದರೆ ಸಂಡೇ ಆಗಿರುತ್ತೆ. ಇದೇ ಥರ ಆಡ್ ಡೇಲಿ ಈಗ ಒಂದು ಆಡ್ ಡೇಲಿ ಈಗ ಆಡ್ ಡೇಲಿ 10 ದಿನ, 20 ದಿನ, 30 ದಿನ ಹಿಂಗೆ ಕಂಡಿಡ್ತೀವಿ. ಈಗ ವರ್ಷದ ಲೆಕ್ಕದಲ್ಲಿ ಕಂಡುಹಿಡಿಬೇಕಾಗುತ್ತೆ. ಈಗ 1ರಿಂದ 20 ವರ್ಷ. ಈಗ ಎಕ್ಸಾಂಪಲ್ಗೆ 2000 ಟು 2000. ಈಗ 2000ದಿಂದ 2020 ಹಿಂಗೆ ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲ್ ಎಷ್ಟು ವರ್ಷ ಆಯಿತು? 20 ವರ್ಷ ಇದೆ. 20 ವರ್ಷದಲ್ಲಿ ಒಟ್ಟು ಎಷ್ಟು ಲೀಪ್ ಇಯರ್ ಮತ್ತು ನಾನ್ ಲೀಪ್ ಇಯರ್ ಅಂತ ಫಸ್ಟ್ ಕಂಡುಹಿಡಿಬೇಕು. ಆಲ್ತಾ ಎಷ್ಟು ಆಡ್ ಡೇ ಅಂತ ಕಂಡುಹಿಡಿಯೋಕ್ಕಾಗುತ್ತೆ. 20ರಲ್ಲಿ ಒಟ್ಟು ಎಷ್ಟಿದೆ? 5 ಲೀಪ್ ಇಯರ್ಗಳು. ಲೀಪ್ ಇಯರ್ ಮತ್ತು ಉಳಿದಿದ್ದೆಷ್ಟು? 15 ನಾನ್ ಲೀಪ್ ಇಯರ್. ಈಗ ಈ ಲೀಪ್ ಇಯರ್ಲಿ ಪ್ರತಿ ಲೀಪ್ ಇಯರ್ಲಿ ಎರಡು ಆಡ್ ಡೇಸ್ ಬರುತ್ತೆ. ಪ್ರತಿ ನಾನ್ ಲೀಪ್ ಇಯರ್ಲಿ ಒಂದೇ ಒಂದು ಆಡ್ ಡೇಸ್ ಮಾತ್ರ ಬರುತ್ತೆ. ಇದು ಮಾಡ್ಕೊಳ್ಳೋಣ. ಈಗ ಇದನ್ನ ಹೇಗೆ ಮಾಡ್ಬೇಕಾದ್ರೆ 5 × 2, ಯಾಕಂದರೆ 5 ವರ್ಷ ಲೀಪ್ ಇಯರು. ಪ್ರತಿ ಲೀಪ್ ಇಯರ್ ವರ್ಷದಲ್ಲಿ 2 ಆಡ್ ಡೇ ಇರುತ್ತೆ. ಮತ್ತೆ ಪ್ಲಸ್ ಹಾಕೊಳ್ಳಿ. ಮತ್ತೆ 15 ವರ್ಷ. 15 ವರ್ಷದಲ್ಲಿ ಒಟ್ಟು 15 ವರ್ಷದಲ್ಲಿ ನಾನ್ ಲೀಪ್ ಇಯರ್ಲಿ ಎಷ್ಟು ಆಡ್ ಡೇ ಬರುತ್ತೆ? 1 × 1. ಈಗ ಇದು ಮಾಡೋಣ. ಈಗ 2 × 5 10 ಪ್ಲಸ್ 15 × 1 15. 15 ಹಾಕೊಳ್ಳಿ. ಒಟ್ಟೆಷ್ಟು? 25. ಈಗ ಫಸ್ಟ್ 20 ವರ್ಷದಲ್ಲಿ ಟೋಟ್ಲು 25 ಆಡ್ ಡೇಸ್ ಬರುತ್ತೆ. ಇದೇ ಥರ 10 ವರ್ಷ 20 ವರ್ಷ ಆದರೆ ನೀವು ಇದು ಮಾಡ್ಕೋಬೋದು. ಆದರೆ 100, 200, 300, 400 ಈ ಥರ ವರ್ಷಗಳು ಬಂದರೆ ಹೇಗೆ ಸಿಂಪಲಾಗಿ ಕಂಡುಹಿಡಿಯೋದು ಮತ್ತು ಅದು ಹೆಂಗೆ ನೀವು ಜ್ಞಾಪಕ ಇಟ್ಕೊಳ್ಳೋದು ಅಂತ ಮತ್ತೆ ತಿಳಿಸ್ಕೊಡ್ತೀನಿ ರೀ. ಸಾರಿ, ಇಲ್ಲಿ ಮಿಸ್ಟೇಕ್ ಮಾಡ್ಬಿಡ್ತೀನಿ. ಮತ್ತೆ 25 ಆಡ್ ಡೇ ಬಂತಲ್ಲ, 25 ಆಡ್ ಡೇಲಿ ಒಟ್ಟು ಎಷ್ಟು ವಾರ ಬರುತ್ತೆ? 3 ವೀಕ್ ಪ್ಲಸ್ ಎಷ್ಟು? 4 ಡೇಸ್, 4 ದಿನ. ಹಂಗಂದ್ರೆ 20 ವರ್ಷದಲ್ಲಿ ಬರೀ 4 ಆಡ್ ಡೇಸ್ ಮಾತ್ರ ಇರುತ್ತೆ. ಈಗ ಆಡ್ ಡೇನ 100, 200, 300, 400 ಇದನ್ನ ಬೇಸಿಕ್ ಆಗಿ ಇಟ್ಕೊಳ್ಳಿ. ಇದನ್ನ ನೀವು ಬೈಹರ್ಟ್ ಮಾಡ್ಕೊಂಡ್ರು ಒಳ್ಳೆಯದೇ. ಇದು ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಈಗ ತಿಳಿಸ್ಕೊಡ್ತೀನಿ. ಆಮೇಲೆ ನೀವು ಅದಕ್ಕೆ ತಕ್ಕಂತೆ ಬೈಹರ್ಟ್ ಮಾಡ್ಕೊಂಡ್ರು ಸರಿ, ಇಲ್ಲ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ಸರಿ. ಈಗ ಫಸ್ಟು ನಾವು 100 ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು 100 ವರ್ಷದಲ್ಲಿ ಎಷ್ಟು ಆಡ್ ಡೇ ಬರುತ್ತೆ ಅಂತ. ಈಗ ಫಸ್ಟು 0 ರಿಂದ 99 ತಗೊಳ್ಳೋಣ. ಮತ್ತು 100ನ ಸಪ್ರೇಟಾಗಿ ತಗೋತೀನಿ ನಾನು. ಯಾಕಂದರೆ 100 4ರಿಂದ ಡಿವೈಡ್ ಆಗಲ್ಲ, ಮತ್ತು 400ರಿಂದನೂ ಡಿವೈಡ್ ಆಗಲ್ಲ, ಯಾಕಂದರೆ ಇದು ಸೆಂಚುರಿ ಇಯರ್. ಅದರಿಂದ ಈಗ ಒಟ್ಟು 99 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ? 24 ಲೀಪ್ ಇಯರ್ ಬರುತ್ತೆ. ಮತ್ತು 100ರಲ್ಲಿ ಎಷ್ಟು? 24 ಮೈನಸ್ ಮಾಡಿದ್ರೆ ಎಷ್ಟು? 76. 76ನ ಇದು ಮತ್ತೆ ಹಂಗೆ ಬರ್ಕೊಳ್ಳಿ. 24 ×
ಪ್ರತಿ ಲೀಪ್ ಇಯರ್ಲಿ ಎಷ್ಟು ಆಡ್ ಡೇ ಬರುತ್ತೆ? 2. ಮತ್ತೆ ಪ್ಲಸ್ 76 ವರ್ಷ ಆರ್ಡಿನರಿ ಇಯರ್. ಆರ್ಡಿನರಿ ಇಯರ್ಲಿ 1 ಆಡ್ ಡೇ ಇರುತ್ತೆ, ಒಂದಂತೆ ಹಾಕೊಳ್ಳೋಣ. ಈಗ ಇದನ್ನ ಹಂಗೆ ಇಂಟು ಮಾಡಿ. 2 × 4 48. 48 ಪ್ಲಸ್ 76 ಬರುತ್ತೆ. ನಂತರ ಇದು ಎರಡನ್ನೂ ಪ್ಲಸ್ ಮಾಡಿ. ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ? 124. ಈಗ 124ನ 7ಇಂದ ಡಿವೈಡ್ ಮಾಡಿ. 7ಇಂದ ಎಷ್ಟಾಗುತ್ತೆ? 7 × 12 119. 119 ಅಂದರೆ ಈಗ ಎಷ್ಟು? 17 ವಾರ. 17 ವಾರ ಅಂತಂದ್ರೆ ಎಷ್ಟಾಗುತ್ತೆ? 5 ಆಡ್ ಡೇಸ್. ಈಗ ಫಸ್ಟ್ 100 ಇಯರ್ಗೆ ಎಷ್ಟು ಆಡ್ ಡೇ ಬರುತ್ತೆ? 5 ಆಡ್ ಡೇಸ್ ಬರುತ್ತೆ. ಅದೇ ಥರ 200, 200 ಬರ್ಕೊಳ್ಳೋಣ, 300, 400. ಈಗ ಫಸ್ಟ್ 100 ಇಯರ್ಗೆ ಎಷ್ಟು ಆಡ್ ಡೇ ಬರುತ್ತೆ ಅಂತ ಕಂಡುಹಿಡಿದಾಯ್ತು. ಎಷ್ಟು? 5 ಆಡ್ ಡೇಸ್. ಈಗ ಅದೇ ಏನಾಯ್ತು? 5 ಆಡ್ ಡೇಸ್ ಬರುತ್ತೆ. ಈಗ ಅದೇ 200 ಅಂದರೆ ಫಸ್ಟ್ ನಾವು 100 ವರ್ಷಕ್ಕೆ ಕಂಡುಹಿಡ್ದಾಯ್ತು. 100 ವರ್ಷದಲ್ಲಿ ಎಷ್ಟು? 5 ಆಡ್ ಡೇ. 5 ಆಡ್ ಡೇ. ಈಗ ಎಷ್ಟು? 200 ಕೇಳಿದ್ರಲ್ಲ, ಇಂಟು 2 ಮಾಡ್ಕೊಳ್ಳಿ ಅಷ್ಟೇ. 2 × 5 10. 10ರಲ್ಲಿ ಇದು ನಾವು ಹೇಗೆ ಬೆಸ್ಟ್ ಬರಿಬೇಕಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ, ಆ ಥರ 1 ವೀಕು ಪ್ಲಸ್ 3 ಆಡ್ ಡೇ. 200 ವರ್ಷದಲ್ಲಿ ಎಷ್ಟು ಆಡ್ ಡೇ ಬರುತ್ತೆ? ಬರೀ 3 ಆಡ್ ಡೇ ಬರುತ್ತೆ. ಅದೇ ಥರ 300 ಹಾಗೆ ಪ್ರತಿ 100 ವರ್ಷಕ್ಕೆ ಎಷ್ಟು? 5 ಆಡ್ ಡೇ ಇಂಟು 3 ಹಾಕ್ಕೊಳ್ಳಿ. 3 × 5 15. ಇದನ್ನ ಹೇಗೆ ಬರಿಬೋದು? 2 ವೀಕ್ 7 14 ಆಯಿತು. 1 ಆಡ್ ಡೇ ಪ್ಲಸ್ 1 ಆಡ್ ಡೇ. 300 ವರ್ಷಕ್ಕೆ ಎಷ್ಟು ಆಡ್ ಡೇ ಬರುತ್ತೆ? ಒಂದೇ ಒಂದು ಆಡ್ ಡೇ ಮಾತ್ರ ಬರುತ್ತೆ. ಅದೇ ಥರ 400ರಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ಇದನ್ನು ನಾವು 399 ಸಪ್ರೇಟಾಗಿ ಮತ್ತೆ 400ನ ಸಪ್ರೇಟಾಗಿ ತಗೋಬೇಕಾಗುತ್ತೆ. ಯಾಕಂದರೆ 400 ಸೆಂಚುರಿ ಇಯರ್, ಇದು ಲೀಪ್ ಇಯರ್ ಆಗುತ್ತೆ, ನಾನ್ ಲೀಪ್ ಇಯರ್ ಆಗುತ್ತೆ. ಈಗ ಇದರಲ್ಲಿ ಎಷ್ಟು? ಅದೇ ಥರ ಸೇಮ್ ಹಂಗೆ ಬರ್ಕೊಳ್ಳಿ. ಈಗ ಎಷ್ಟು? 5 ಆಡ್ ಡೇ ಇಂಟು ಎಷ್ಟು ಕೇಳಿದ್ರೆ 4. 400 ವರ್ಷ ಅಲ್ಲ, 4 ಅಂತ ಹಾಕೊಳ್ಳೋಣ. ಮತ್ತು 400 ಲೀಪ್ ಇಯರ್ ಅಂದರೆ ಎಷ್ಟಾಗುತ್ತೆ? ಪ್ಲಸ್ 1. ಈಗ 5 × 4 20. 20 ಪ್ಲಸ್ 1 21. 21ನ ನಾವು ಹೇಗೆ ಬರಿಬೇಕಾಗುತ್ತೆ? ಅಷ್ಟು ಹೇಳ್ದಂಗೆ ಎಷ್ಟು ವಾರ ಬರುತ್ತೆ? 3 ವೀಕ್ಸ್. 3 ವೀಕ್ 0 ಆಡ್ ಡೇ. ಹಂಗಂದ್ರೆ 400ನೇ ವರ್ಷದಲ್ಲಿ ಆಡ್ ಡೇ ಇಲ್ಲ, 0 ಆಡ್ ಡೇ. ಈಗ 400 ಗಂಟೆ ನೀವು ಕಂಡುಹಿಡ್ದಾಯ್ತು. ಇನ್ನು ಮುಂದೆ 600 ಕೇಳ್ತಾರೆ ಅನ್ಕೋಬಿಡಿ. 600ರಲ್ಲಿ ಎಷ್ಟು ಆಡ್ ಡೇ ಇದೆ ಅಂತ ಕೇಳ್ತಾರೆ. ಈಗ ಇದರಲ್ಲಿ ನೀವು ಬೇಸ್ ವ್ಯಾಲ್ಯೂ 400 ಇಟ್ಕೋಬೇಕು. 400 ಎಷ್ಟು? 0 ಆಡ್ ಡೇ. ಮತ್ತು ಉಳಿದಿದ್ದು ಎಷ್ಟಿದೆ? 200. 200ರಲ್ಲಿ ಎಷ್ಟು ಆಡ್ ಡೇ ಬರುತ್ತೆ? 3 ಆಡ್ ಡೇ. 0 + 3 = 3 ಆಡ್ ಡೇ ಅಷ್ಟೇ. ನೀವು ಇದನ್ನು ಬೇಸ್ ಇಟ್ಕೊಂಡು ನೀವು ಪ್ರತಿ ಇದನ್ನು ಆಮೇಲೆ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಈಗ 2000 ಅಂತ ಇಟ್ಕೊಳ್ಳಿ. 2000ನ ನಾವು ಸಿಂಪ್ಲಾಗಿ ಹೇಗೆ ಇದು ಮಾಡ್ಬೇಕಂದ್ರೆ 400ನ 3ಆಗಿ ಹಾಕೊಳ್ಳೋಣ. 1600 ಹಾಕ್ಕೊಳ್ಳಿ. 1600 ಪ್ಲಸ್ 400 ಎಷ್ಟಾಗುತ್ತೆ? 2000. 2000 ಆದರೆ 2000ರಲ್ಲಿ ಇದು 0 ಆಡ್ ಡೇ ಬರುತ್ತೆ. 1600. 400 0 ಆಡ್ ಡೇ ಬರುತ್ತೆ. ಅಂದರೆ 2000ರಲ್ಲಿ ಆಡ್ ಡೇ ಇಲ್ಲ. ನೀವು ಮೈನಾಗಿ ಅದನ್ನು ಹೆಂಗೆ ಬಂತಂದು ಗೊತ್ತಿಲ್ಲ ಅಂದರೂ ನೀವು ಇದನ್ನಾದರೂ ಸಿಂಪಲಾಗಿ ನೀವು ಅರ್ಥ ಮಾಡ್ಕೊಂಡು ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ. ಎಷ್ಟು? 100 ವರ್ಷಕ್ಕೆ 5 ಆಡ್ ಡೇ ಬರುತ್ತೆ, 200ಗೆ 3 ಆಡ್ ಡೇ ಬರುತ್ತೆ, 300 ವರ್ಷದಲ್ಲಿ 1 ಆಡ್ ಡೇ ಬರುತ್ತೆ, 400ರಲ್ಲಿ 0 ಆಡ್ ಡೇ ಬರುತ್ತೆ ಅಂತ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ.
ನೀವು ಇದನ್ನ ಫೇಸ್ ವ್ಯಾಲ್ಯೂ ಆಗಿ ಇಟ್ಕೊಂಡು ನೀವು ಎಷ್ಟೇ ವರ್ಷ ಕೊಟ್ಟರು ಈಸಿಯಾಗಿ ಕಂಡುಹಿಡ್ಕೋಬಹುದು. ಅದು ಹೆಂಗಂತ ನಾನು ಮುಂದಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಈ ಫೇಸ್ ವ್ಯಾಲ್ಯೂಗಳು ಬಂದಿದೆಯಲ್ಲ 100, 200, 300, 400 ಇದೆಲ್ಲ ನಾವು ಹೆಂಗೆ ಕಂಡುಹಿಡಿದ್ವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾವು ಇದನ್ನ ಇಟ್ಕೊಂಡು ನಾವು ಮುಂದಿನದಲ್ಲಿ ಈಸಿಯಾಗಿ ಹೆಂಗೆಲ್ಲ ನಾವು ಇದು ಮಾಡ್ಬೋದು ಅನ್ನೋದನ್ನ ನಾವು ನೋಡೋಣ. ನೀವು ಇದೆಲ್ಲ ಈಸಿಯಾಗಿ ಕಳ್ಕೊಂಡ್ರೆ ಕ್ಯಾಲೆಂಡ್ರು ಸಿಂಪಲ್ ಪ್ರಾಬ್ಲಮ್ ಅಲ್ಲ, ನೋಡಿದ ತಕ್ಷಣ ಒಂದು 30 ಸೆಕೆಂಡ್ ಒಳಗಡೆ ನೀವು ಉತ್ತರ ಕೊಟ್ಬಿಡ್ಬೋದು ಅಂತ ಇದೆಲ್ಲ ಈಸಿಯಾಗಿದೆ. ಈ ಬೇಸಿಕ್ನ ಕ್ಲಿಯರಾಗಿ ನೀವು ತಿಳ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕಮೆಂಟ್ ಸೆಕ್ಷನ್లో ಕಮೆಂಟ್ ಮಾಡಿ. ನಾನು ಇದಕ್ಕಂತ ಇನ್ನೊಂದು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿ ಹಾಕ್ತೀನಿ. ಮತ್ತೆ SSC ಇಂದ CHSL ಮತ್ತೆ ಈಗ ನೆಕ್ಸ್ಟ್ ತಿಂಗಳು ಕಾಲ್ಫಾರ್ಮ್ ಆಗೋಕ್ಕೆ ನೋಟಿಫಿಕೇಶನ್ ಬರಲಿದೆ. ನೀಟಾಗಿ ಎಲ್ಲ ಈಗಿಂದನೇ ಪ್ರಿಪೇರ್ ಆಗಿ ಆದಷ್ಟು ಎಲ್ಲ ಕರೆಕ್ಟಾಗಿ ಕೂತ್ಕೊಂಡು ಓದಿ. ಈ ವರ್ಷ ನಾವು ಕರ್ನಾಟಕದಿಂದ ನಾವು ಈ CHSL ಮತ್ತು SSCಗೆ ಸೆಲೆಕ್ಟ್ ಆಗೋರು ತುಂಬ ಕಡಿಮೆ. ಇದನ್ನು ನಾವು ಹೆಂಗಾದ್ರೂ ಮಾಡಿ ಸ್ವಲ್ಪ ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆಲ್ಲ ಹೋಗ್ಬೇಕಲ್ಲ, ಸ್ವಲ್ಪ ಎಲ್ಲ ಟ್ರೈ ಮಾಡಿ ಓದೋಣ, ಎಲ್ಲರೂ ಹೋಗೋಣ. ಓಕೆ ಫ್ರೆಂಡ್ಸ್, ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈಗಿದೆಲ್ಲ ಬೇಸಿಕ್ ತಿಳ್ಕೊಳ್ಳಿ. ನೆಕ್ಸ್ಟು ನಾನು ಹೇಗೆಲ್ಲ ಪ್ರಾಬ್ಲಮ್ ಬರುತ್ತೆ ಅದನ್ನು ಹೇಗೆ ಸಾಲ್ವ್ ಮಾಡೋದಂತ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಇನ್ನು 3 ಟೈಪ್ ಆದ ಪ್ರಾಬ್ಲಮ್ಗಳಿದೆ ಇದರಲ್ಲಿ. ಟೈಪ್ 1, ಟೈಪ್ 2, ಟೈಪ್ 3 ಅಂತ ನಾನು 3 ವಿಡಿಯೋ ಕ್ರಿಯೇಟ್ ಮಾಡಿ ಹಾಕ್ತೀನಿ ಪ್ರತಿಯೊಂದಕ್ಕೂ. ನೀವು ಏನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕು. ಕ್ಯಾಲೆಂಡರ್ ನೀವು ಪ್ರಾಕ್ಟೀಸ್ ಮಾಡಬೇಕಂತಲೇ ಅವಶ್ಯಕತೆ ಇಲ್ಲ, ಥರ ಇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ.